ಓಂ ಗುರುಭ್ಯೋ ನಮಃ ಹರಿ ಓಂ. ಶುಭೋದಯ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನೋಡಿ, ಮಾಸ ಭವಿಷ್ಯ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳು. ಈಗ ನೋಡಿ, ಮೊದಲನೇದಾಗಿ ಶನೈಶ್ಚರನು ವಕ್ರೀಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಅದೇ ಥರನೇ ನಮಗೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ನಂತರ ಕುಜ ನಮಗೆ ಮಿಥುನ ರಾಶಿಯಲ್ಲೂ, ಮತ್ತು ಒಂದು 14ನೇ ತಾರೀಕು 18ನೇ ತಾರೀಕು ನಂತರ ಕುಜ ಗುರು ಜೊತೆ ಯುತಿ ಆಗುತ್ತೆ ತಿಂಗಳ ಮಧ್ಯಭಾಗದ ನಂತರ. ಸೊ ಈ ಗುರು ನಮಗೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿದೆ. ಸೆಪ್ಟೆಂಬರ್ ಮಧ್ಯದ ನಂತರ ಕುಜ ಕೂಡ ಯುತಿ ಆಗ್ತಾ ಇದೆ. ಅದೇ ಥರನೇ ನಮಗೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಬುಧ ಸೂರ್ಯರ ಯುತಿ ಆಗುತ್ತೆ. ನಂತರ ಶುಕ್ರ ಈಗ ಸ್ವಸ್ಥಾನ ಅಂದರೆ ತುಲಾ ರಾಶಿಯಲ್ಲಿ ಶುಕ್ರ ಸಂಚಾರ ಆಗುತ್ತೆ. ಇದು ಈ ಗ್ರಹಗಳ ಗೋಚಾರ ಸೆಪ್ಟೆಂಬರ್ ಮಾಸದಲ್ಲಿ ವಿಶೇಷವಾಗಿದೆ. ಇನ್ನು ಸೆಪ್ಟೆಂಬರಲ್ಲಿ ವಿಶೇಷ ಏನಿದೆ ಅಂತ ನೋಡಿದ್ರೆ, ಕೃಷ್ಣ ಜನ್ಮಾಷ್ಟಮಿ ಬರ್ತದೆ 4ನೇ ತಾರೀಕು. ಸೊ ಹಬ್ಬಗಳೇ ಪರಿಹಾರ. ನೋಡಿ, ಸೆಪ್ಟೆಂಬರ್ 2ನೇ ಭಾಗದಲ್ಲಿ ಪಿತೃಪಕ್ಷ ಶುರುವಾಗೋದ್ರಿಂದ ಮುಹೂರ್ತ ಭಾಗಗಳು ಕಡಿಮೆ ಇರುತ್ತೆ. ಪಿತೃಪಕ್ಷ ಈಗ ಅಕ್ಟೋಬರ್ 10ಕ್ಕೆ ಮುಗಿಯುತ್ತೆ. ಆಮೇಲೆ ನವರಾತ್ರಿಗಳು ಶುರುವಾಗುತ್ತೆ, ಹಬ್ಬಗಳ ಆಚರಣೆಗಳು ಶುರುವಾಗುತ್ತೆ. ವಿಶೇಷವಾಗಿ ಈ ಸೆಪ್ಟೆಂಬರಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹರಾಶಿ. ನೋಡಿ, ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಯಾವ ಥರ ಇದೆ ಅಂತಂದರೆ, ನಿಮ್ಮ ರಾಶಿಯಲ್ಲಿಯೇ ಕೇತು ಸಂಚಾರ, ಸಪ್ತಮದಲ್ಲಿ ರಾಹು ಸಂಚಾರ, ಅಷ್ಟಮದಲ್ಲಿ ಶನಿ ವಕ್ರಿಯ ಆಗಿದೆ. ಸೊ ಅಷ್ಟಮ ಶನಿಗೆ ಒಂದು ಪರಿಹಾರ ಮಾಡ್ಕೊಳ್ಳಿ. ಅಷ್ಟಮ ಶನಿಗೋಸ್ಕರ ನೀವು ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ 2ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಯುತಿಯಾಗಿದೆ. ಸೊ ಹಾಗಾಗಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ, ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಎಲ್ಲ ರೀತಿಯಲ್ಲೂ ನಿಮಗೆ ಫೈನಾನ್ಷಿಯಲಿ ಚೆನ್ನಾಗಿದೆ. ಜೊತೆಗೆ 11ನೇ ಮನೆ ಅಧಿಪತಿ 2ರಲ್ಲಿದ್ದಾಗ ಲಾಭಗಳನ್ನು ಹೆಚ್ಚಿಗೆ ನಿರೀಕ್ಷಿಸ್ಬೋದು ಸಿಂಹರಾಶಿಯವರು ಈ ತಿಂಗಳಲ್ಲಿ. ಮಕ್ಕಳಿಂದ ಲಾಭ ಚೆನ್ನಾಗಿದೆ. ಸೊ ಈಗ ನಂತರ ನಿಮಗೆ ಕನೆಕ್ಷನ್ ನೋಡಿ, 3ರಲ್ಲಿ ಶುಕ್ರ ಇದೆ, ಸಾಮರಸ್ಯಕ್ಕೆ ವ್ಯಾಪಾರ ವ್ಯವಹಾರಗಳಿಗೆ ತುಂಬ ಚೆನ್ನಾಗಿದೆ. ರಾಹು ಕೂಡ ಕನೆಕ್ಟ್ ಆಗುತ್ತೆ ಸಪ್ತಮಕ್ಕೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಆಗುತ್ತೆ, ದೊಡ್ಡದು ಮಾಡುವಂಥ ಆಸಕ್ತಿ ಬರುತ್ತೆ. ಏನಾದ್ರು ಹೊಸ ಬ್ರಾಂಚ್ ಮಾಡೋಣ ಅಥವಾ ಹೊಸ ಇರೋ ಬಿಸ್ನೆಸ್ನ ದೊಡ್ಡದು ಮಾಡೋಣ, ಇದೆಲ್ಲ ಆಲೋಚನೆ ಈ ತಿಂಗಳಲ್ಲಿ ಬರುತ್ತೆ. ಯಾಕಂದರೆ ಶುಕ್ರ ರಾಹು ಕನೆಕ್ಟ್ ಆಗಿದೆ. ಸೊ ಇವಾಗ ನಿಮಗೆ ಓವರಾಲ್ ತಗೊಂಡಾಗ ಕುಜ ಕೂಡ 11ರಲ್ಲಿದೆ ಸಿಂಹರಾಶಿಯವರಿಗೆ. ವಿಶೇಷವಾಗಿ ಭೂಮಿ ವಾಹನಗಳಿಂದ ಲಾಭಗಳಿದೆ. ಬಟ್ ಸೆಪ್ಟೆಂಬರ್ ಅಂತ್ಯದಲ್ಲಿ 12ಕ್ಕೆ ಬರೋದ್ರಿಂದ ಸ್ವಲ್ಪ ಕೋಪತಾಪಗಳ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಸಹನೆ ಕಾಪಾಡ್ಕೊಳ್ಳೋಕ್ಕಾಗುತ್ತೆ. ಸುಬ್ರಹ್ಮಣ್ಯಗೆ ಆರಾಧನೆ ಮಾಡೋದ್ರಿಂದ ಈ ಕುಜ ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಈ ತಿಂಗಳು ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಸಂಚಾರ ಮಾಡ್ತಿದೆ. 11ನೇ ಮನೆಗೆ ಗುರು ಜೊತೆ ಬರುತ್ತೆ. ಸೊ ವಿಶೇಷವಾಗಿ ಭೂಮಿ ವಾಹನದಿಂದ ಲಾಭ, ಏನೋ ಹೋಮ್ ಲೋನ್ ತೊಗೊತಾ ಇದ್ದೀರಾ ಅಥವಾ ಮನೆ ಕಟ್ತಾ ಇದ್ದೀರಾ, ಅವ್ರಿಗೆಲ್ಲ ಲಾಭಗಳು ಚೆನ್ನಾಗಿದೆ. ಹಾಗೆ ಶುಕ್ರ ಈಗ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋಗುತ್ತೆ. ಭಾಗ್ಯಾಧಿಪತಿ ಧನಾಧಿಪತಿ ಧನಭಾವಕ್ಕೆ ಹೋಗೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ತಿಂಗಳಲ್ಲಿ. ಏನಾದರೂ ಒಂದು ತುಂಬ ದಿವಸದಿಂದ ಲೋನ್ ಕಾಯ್ತಾ ಇದ್ದೀರಾ ಅಥವಾ ತುಂಬ ದಿನ ಯಾವುದೋ ಒಂದು ಅಮೌಂಟ್ ಬರಬೇಕು, ಈ ತಿಂಗಳಲ್ಲಿ ಬರುವಂಥ ಚಾನ್ಸಸ್ಸು ಹೆಚ್ಚಾಗಿ ಕಾಣುತ್ತೆ. ಜೊತೆಗೆ 6ನೇ ಮನೆಯಲ್ಲಿರೋ ರಾಹುಗೆ ಕನೆಕ್ಟ್ ಆಗುತ್ತೆ. ನಿಮಗೆ 2ನೇ ಮನೆ ಶುಕ್ರ 6ನೇ ಮನೆಯಲ್ಲಿರೋ ರಾಹು ಜೊತೆ ಕನೆಕ್ಟ್ ಆದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ವೃತ್ತಿಗೆ ಜಾಸ್ತಿ ಅವಕಾಶಗಳು ಸಿಗುತ್ತೆ. ಸೊ ಅದು ವಿಶೇಷವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಈಗ ಸಪ್ತಮದಲ್ಲಿ ಶನಿ ವಕ್ರಿಯ ಆದಾಗ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು, ಈ ಥರ ನೋವು ಮತ್ತೆ ಒಂದು 2 ತಿಂಗಳ ಸಮಸ್ಯೆ ಕಾಣಬಹುದು. ಯಾಕಂದರೆ ಅದು ಮತ್ತೆ 6ನೇ ಮನೆಗೆ ವಕ್ರಿಯ ಆಗಿರೋದ್ರಿಂದ ಸ್ವಲ್ಪ ಈ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಇನ್ನು ಮಿಕ್ಕ ವಿಷಯಗಳಲ್ಲಿ ಲಾಭ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಸ್ವಸ್ಥಾನದಲ್ಲಿ ಬುಧ ಸಂಚಾರ ಕರ್ಮಾಧಿಪತಿ, ಅದು ನಿಮ್ಮ ಅಡ್ವಾಂಟೇಜ್ ಆಗುತ್ತೆ. ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲಿಯೇ ಲಾಭನೇ ತಂದುಕೊಡುತ್ತೆ. ಎಕ್ಸೆಸ್ ಆಫ್ ಹೀಟ್ ಆಗೋದು, ಸ್ವಲ್ಪ ಒತ್ತಡಗಳು ತಂದುಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ. ಆದರೂ ಕೂಡ ನಿಮಗೆ ಲಾಭ ಹೆಚ್ಚಾಗಿ ನಿರೀಕ್ಷಿಸ್ಬೋದು. ಓವರಾಲ್ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ಮಾಸ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ರಾಶಿಯಾದೀಪ ನಿಮ್ಮ ರಾಶಿಯಲ್ಲೇ ಇದೆ, ಮತ್ತು ಅಷ್ಟಮಾದೀಪನೂ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭ ತಗೋಬೋದು. ಇನ್ನು ಕರ್ಮಸ್ಥಾನದಲ್ಲಿ ಗುರು ಕುಜ ಯುತಿ ಆಗ್ತದೆ ಈ ತಿಂಗಳಲ್ಲಿ. ಸೊ ಅದು ವಿಶೇಷ ಫಲಗಳನ್ನು ತಂದುಕೊಡುತ್ತೆ. ಅಧಿಕಾರಗಳು, ಮೇಲಧಿಕಾರಿಯಿಂದ ಮೆಚ್ಚುಗೆ, ಹೊಸ ಕೆಲಸದಲ್ಲಿ ಆಪರ್ಚುನಿಟಿಗಳು, ಇದೆಲ್ಲ ವಿಶೇಷವಾಗಿ ತಂದುಕೊಡುತ್ತೆ. ಮತ್ತು ಗುರು ದೃಷ್ಟಿ ನಿಮ್ಮ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕುಟುಂಬದಲ್ಲಿ ಕೂಡ ಏನಾದರೂ ಶುಭ ಕಾರ್ಯಗಳು ನಡೆಯುತ್ತೆ.
ಅಥವಾ ಕುಟುಂಬ ಅಭಿವೃದ್ಧಿ ಆಗೋಕ್ಕೆ ಕಾರಣ ಆಗುತ್ತೆ. ಇನ್ನು ನಿಮಗೆ ಪಂಚಮದಲ್ಲಿ ರಾಹು ಶುಕ್ರನ ಜೊತೆ ಕನೆಕ್ಟ್ ಆಯಿತು. ಹಾಗಾಗಿ ನೋಡಿ, ಗಂಡು ಮಕ್ಕಳಾಗಿದ್ರೆ ಮದುವೆಗೆ ವಿಶೇಷವಾಗಿ ಚೆನ್ನಾಗಿ ಅವಕಾಶಗಳು ಸಿಗುತ್ತೆ. ಆಮೇಲೆ ಕೀರ್ತಿ ಹೆಚ್ಚುತ್ತೆ. ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಒಂದು ನೇಮು ಫೇಮು ಅಂತ ಬರೋ ತಿಂಗಳಾಗುತ್ತೆ. ನಿಮ್ಮ ಶುಕ್ರ ರಾಶಿಯಾಧಿಪನೇ ರಾಹು ಜೊತೆ ಕನೆಕ್ಟ್ ಆದಾಗ ಒಂಥರ ಲಕ್ಷ್ಮಿ ಯೋಗ ಇದ್ದಂಗೆ ಲಾಭಗಳು ಹೆಚ್ಚಿಗೆ ನಿಲ್ಲಿಸ್ಬೋದು ತುಲಾರಾಶಿಯವರು. ನೋಡಿ, ತುಲಾರಾಶಿಯವರಿಗೆ 12ರಲ್ಲಿ ಯಾವಾಗ ಬುಧ ಮತ್ತೆ ಸೂರ್ಯ ಇದೆಯೋ ಆಗ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಗಳು ಜಾಸ್ತಿ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಜಾಸ್ತಿ ಖರ್ಚಾಗ್ಬೋದು. ಜೊತೆಗೆ ನಿಮಗೆ ಭಾಗ್ಯಾಧಿಪನೇ ಬುಧ ಆಗ್ತಾನೆ. 12ನೇ ಮನೇಲಿದ್ದರೆ ಫಾರಿನ್ಗೆ ಹೋಗುವಂಥ ಚಾನ್ಸಸ್ ಬರುತ್ತೆ. ದೂರ ಪ್ರಯಾಣ ಪ್ರವಾಸಗಳು ಹೆಚ್ಚಾಗುತ್ತೆ. ಸೂರ್ಯ 11ನೇ ಮನೆ 12ರಲ್ಲಿದ್ದರೆ ಬರೋ ಲಾಭ ಅದು ಖರ್ಚಾಗುತ್ತೆ ಅಂತ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರು ಭಾಗ್ಯದಲ್ಲಿ ಬಂತು. ಆರೋಗ್ಯದಲ್ಲಿ ಈಗ ಚೇತರಿಕೆ ಆಗ್ತಾ ಇರಬೇಕು. ಬಟ್ ಈಗ ಅಷ್ಟಮದಲ್ಲಿ ಭುಜ ಇರೋದ್ರಿಂದ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ನಡೆದಿರುತ್ತೆ ಆಲ್ರೆಡಿ. ಇಲ್ಲ ಏನಾದರೂ ಒತ್ತಡಗಳು ಭಿನ್ನಾಭಿಪ್ರಾಯ ಎಲ್ಲನೂ ಈಗ ಫೇಸ್ ಮಾಡಿರ್ತಾರೆ. ಇನ್ನು ಮೇಲೆ ನಿಧಾನಕ್ಕೆ ಎಲ್ಲ ಸರಿ ಹೋಗುವಂಥ ಸಮಯ. ವೃಶ್ಚಿಕ ರಾಶಿಯವ್ರಿಗೆ ವಿಶೇಷವಾಗಿ ತುಂಬ ಚೆನ್ನಾಗಿ ಇನ್ಮೇಲೆ ಆಗುತ್ತೆ. 11ನೇ ಮನೆ ಸೂರ್ಯ ಇದೆ. ಆರೋಗ್ಯದಲ್ಲಿ ವೃದ್ಧಿ, ವ್ಯಾಪಾರದಲ್ಲಿ ವೃದ್ಧಿ, ಏನಾರ ಗೌರ್ಮೆಂಟ್ ಪ್ರಾಜೆಕ್ಟು ಬೇಕಾ ಅದು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಅಷ್ಟಮಾದೀಪ ಮತ್ತು ಲಾಭ 11ನೇ ಮನೆ ಅಧಿಪತಿ 11ರಲ್ಲೇ ಇದ್ದರೆ ವಿಶೇಷವಾದ ಲಾಭಗಳನ್ನ ನೋಡ್ತೀರಾ. ಸೊ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಒಳ್ಳೆ ಲಾಭಗಳನ್ನೇ ತಂದುಕೊಡುತ್ತೆ. ಆದರೆ ಅಷ್ಟು ಖರ್ಚು ಮಾಡಿಸುತ್ತೆ. ಯಾಕಂದರೆ 12ನೇ ಮನೆಯಲ್ಲೇ ಶುಕ್ರ ಇದ್ದರೆ ಐಷಾರಾಮಿ ವಸ್ತುಗೆ ಖರೀದಿ ಮಾಡೋಕ್ಕೆ ಖರ್ಚು, ಪತಿ ಅಥವಾ ಪತ್ನಿಗಾಗಿ ಖರ್ಚು. ಯಾಕಂದರೆ ಸಪ್ತಮಾಧಿಪತಿನೂ ಶುಕ್ರ ಆಗೋದ್ರಿಂದ ನಿಮಗೆ ಪತಿ ಅಥವಾ ಪತ್ನಿಗಾಗಿ ಖರ್ಚು ಅಥವಾ ಬಿಸ್ನೆಸ್ ಹೂಡಿಕೆ ಅಂದರೆ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಪ್ರಯತ್ನಗಳಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ನಮಗೆ ಶನೈಶ್ಚರ ಇದೆ, ಅದಕ್ಕೆ ಪರಿಹಾರ ಬೇಕು. ಪಂಚಮದಲ್ಲಿ ಶನೈಶ್ಚರ ವಕ್ರೀಯನಾಗಿದ್ದಾಗ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮಕ್ಕಳ ಮೇಲೆ ಕಂಪ್ಲೇಂಟು ಅಥವಾ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ನಿಧಾನ, ಇದೆಲ್ಲದಕ್ಕೂ ನೋಡಿದಾಗ ನಮಗೆ ಶನೈಶ್ಚರಂದು ಪರಿಹಾರ ಬೇಕಾಗುತ್ತೆ. ವೃದ್ಧರ ಸೇವೆ, ಅಂಗವಿಕಲರ ಸೇವೆ ಅಥವಾ ಅವ್ರಿಗೆ ಏನಾದರೂ ದಾನ ಧರ್ಮ, ಕೃಷಿಕರಿಗೆ ಏನಾದರೂ ದಾನ ಧರ್ಮ, ಇದೆಲ್ಲ ಮಾಡೋದ್ರಿಂದ ವೃಶ್ಚಿಕ ರಾಶಿಗೆ ವಿಶೇಷ ಲಾಭ ಪಡ್ಕೋಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.